ಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾನುರಾಗಿಗಳು ಆದಂತಹ ಮಾಜಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಗೋಪಾಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಹಾಗೂ ಅನೇಕ ಆಸ್ಪತ್ರೆಗಳ ಸಹಯೋಗದಲ್ಲಿ ಉಚಿತವಾಗಿ ಸುಮಾರು 10-15 ವರ್ಷಗಳಿಂದಲೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರಾಜ ಮಯೂರವರ್ಮ ವಾರ್ಡಿನಲ್ಲಿ ಆತ್ರೇಯ ಶಾಲೆಯಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ನಿಮ್ಮೆಲ್ಲರೂ ತಿಳಿದಿರುವಂತೆ ಆರೋಗ್ಯ ಚಕ್ರವರ್ತಿ ಅಂತಾನೆ ಬಿಂಬಿತವಾಗಿರತಕ್ಕಂತ ನಮ್ಮ ಶಾಸಕರಾದ ಗೋಪಾಲನವರು ಅತ್ಯಂತ ಗುಣಮಟ್ಟದ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಇದರಲ್ಲಿ ಅನೇಕ ಆಸ್ಪತ್ರೆಗಳು ಮತ್ತೆ ಬಿಬಿಎಂಪಿಯ ಸಹಯೋಗದೊಂದಿಗೆ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ನೇತೃತ್ವದಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಬಹಳ ಅದ್ಭುತವಾಗಿ ಜನರು ಈ ಭಾಗದಲ್ಲಿ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಾಜಿ ಸಚಿವರಾದಂತಹ ಗೋಪಾಲ್ ಅವರ ಸೂಚನೆ ಮೇರೆಗೆ ಹಾಗೂ ಕೇಂದ್ರ ಸಚಿವೆಯಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಹರೀಶ್ ಜಿ ರವರಿಗೂ ನನಗೆ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ. ಆ ಜವಾಬ್ದಾರಿಯ ಹೊಣೆಯನ್ನ ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ಇನ್ನೂ ಸಕ್ರಿಯವಾಗಿ ಇನ್ನೂ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀನಿ. ಹಾಗೂ ವೈಯಕ್ತಿಕವಾಗಿ ಈ ಭಾಗದ ಎಲ್ಲ ಮಾಜಿ ಮಂಡಲ ಅಧ್ಯಕ್ಷರಾಗಿರ್ಬೋದು, ಹಿರಿಯ ಮುಖಂಡರುಗಳಾಗಿರ್ಬೋದು, ಮತ್ತೆ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳಿಗೆ ನಾನು ಕೃತಜ್ಞತೆ ಹೇಳ್ತಾ ಅವರೆಲ್ಲರ ಜೊತೆಯಾಗಿ ನಾನು ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಅತ್ಯಂತ ಏನು ಒಂದು ಜವಾಬ್ದಾರಿಯುತ ಸ್ಥಾನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯ ಸ್ಥಾನವನ್ನ ತುಂಬುವಂತ ಕೆಲಸ ಮಾಡ್ತೇನೆ. ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 15-16 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ಭಾಗದಲ್ಲಿ ಇವತ್ತಾಗಲೇ ಎಲ್ಲ ವಾರ್ಡಲ್ಲೂ ಮಾಡ್ಕೊಂಡು ಬಂದಿದ್ದೀವಿ. ಈ ವಾರ್ಡಲ್ಲೂ ಕೂಡ ಶಂಕರಮಠ ವಾರ್ಡಲ್ಲಿ ಮಾಡಬೇಕು ಅಂತೇಳಿ ಶಾಸಕರ ಕುಟುಂಬದವರು, ಡಾಕ್ಟರ್ ಮಂಜುನಾಥ್ ಅವರು, ನಾವು ನಮ್ಮ ಅಧ್ಯಕ್ಷಗಳು, ಎಲ್ಲ ಕಾರ್ಯಕರ್ತರು, ಮುಖಂಡರು, ಶಿವಾನಂದ್ ಅವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಈ ಭಾಗದಲ್ಲಿ ಮಾಡಿದ್ವಿ. ಪ್ರತಿ ಮನೆಗೂ ಹೋಗಿ ಪಾಂಪ್ಲೆಟ್ ಕೊಟ್ಟು ಬಂದಿರತಕ್ಕಂಥ ಎಲ್ಲ ನಮ್ಮ ಹೆಣ್ಮಕ್ಳು ಇಲ್ಲಿ ಕೂತಿರತಕ್ಕಂಥವ್ರು ಹೋಗಿ ಯಶಸ್ವಿಯಾಗಿ ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೊಂದು ಭಾಳ ಖುಷಿ ಆಗ್ತದೆ. ಶಾಸಕರು ಬಂದಿದ್ರು ಈಗಾಗಲೇ ಬಂದು ಇವತ್ತು ಈಗ ವಿಶೇಷವಾಗಿ ಏನು ಮಾಡಬೇಕು ಅಂತ ಹೊರಟಿದ್ದೀವಿ. ವಿಭಿನ್ನವಾಗಿ ಬ್ಲಡ್ ತಗೊಂಡು ಶುಗರ್ದು, BP-ದು, ಥೈರಾಯ್ಡ್ದು, ಲಿವರ್ ಫಂಕ್ಷನ್ಸು, ಕಿಡ್ನಿದು ಎಲ್ಲವನ್ನೂ ಚೆಕ್ ಮಾಡುವಂಥ ಕೆಲಸ ಮಾಡಿದ್ವಿ. ಇದನ್ನು ಹೊರಗಡೆ ಮಾಡ್ಕೊಂಡ್ರೆ 3-4 ಸಾವಿರ ರೂಪಾಯಿ ಆಗುತ್ತೆ ಒಳ್ಳೊಳ್ಳೆ ಹಾಸ್ಪಿಟ್ಲಲ್ಲಿ. ಅದನ್ನ ಎಲ್ಲೋ ಕಡೆ ಬಡವ್ರಿಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಶಾಸಕರು ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಮಾಡಬೇಕು ಅಂತ ಹೊರಟ್ವಿ. ಡಾಕ್ಟರ್ ನಾಗೇಂದ್ರ ಅಂದ್ಬಿಟ್ಟು ನಮ್ಮ ಹೊಸ ಅಧ್ಯಕ್ಷರಾಗಿದ್ದರು, ಆ ನೇತೃತ್ವದಲ್ಲಿ ಮಾಡಬೇಕು ಅಂತೇಳಿ ಅವ್ರನ್ನೂ ಕರ್ಸ್ಕೊಂಡು ಕೂರಿಸಿ ಕೆಲಸವನ್ನು ಮಾಡುವಂಥ ಕೆಲಸ ಆಗಿದೆ. ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ನಾಗೇಂದ್ರ ಬಂದರು ಕೂಡ ಅವರು ಕೂಡ 1,000 ಜನ ಬಂದು ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಇದೇ ಬ್ಲಡ್ ಎಲ್ಲ ಡ್ರಾ ಮಾಡಿದ್ವಿ. ಆ ರಿಸಲ್ಟ್ ಬಂದು ಶನಿವಾರ ಕೊಡಕ್ಕೆ ಮಾಡಿದ್ವಿ. ಅದನ್ನು ಚೆಕ್ ಮಾಡಿಸಿ ಬನ್ನಿ ಅಂತ. ಕಣ್ಣಿನ ಸಮಸ್ಯೆ ಕೂಡ ಆಗಿದೆ. ಅದನ್ನು ಕೂಡ 400 ಜನ ಕಣ್ಣಿಂದು 60 ಜನ ಹೋಗಿದ್ದಾರೆ. ಕಣ್ಣಿಗೆ ಗ್ಲಾಸ್ ಕೂಡ ಒಂದು 310 ಜನದ್ದು ಇದೆ. ಅವ್ರನ್ನೆಲ್ಲ ಒಟ್ಟಿಗೆ ಶನಿವಾರ ಕೊಡೋ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಶಾಸಕರು, ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದಂಥ ಕೆ ಗೋಪಾಲಣ್ಣವರ ನೇತೃತ್ವದಲ್ಲಿ ಸುಮಾರು ಈಗಾಗಲೇ ಜಯರಾಮಣ್ಣ ಹೇಳಿದಾಗ ಒಂದು 14 ವರ್ಷಗಳಿಂದನೂ ಕೂಡ ಸತತವಾಗಿ ಈ ಕ್ಷೇತ್ರದ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಶಾಸಕರು ಇವತ್ತಿನ ಈ ಮೆಡಿಕಲ್ ಕ್ಯಾಂಪಲ್ಲಿ ಸಾಧಾರಣ ಒಂದು 1400 ಜನದವರೆಗೂ ಬಂದು 1000 ಜನದವರೆಗೂ ಕೂಡ ನೋಂದಣಿಯನ್ನು ಮಾಡಿಸಿ ಅವ್ರಿಗೆ ಯಾವುದೇ ನ್ಯೂನತೆಗಳಿದ್ರೂ ಕೂಡ ಆರೋಗ್ಯ ದೃಷ್ಟಿಯಲ್ಲಿ ನ್ಯೂನತೆ ಇದ್ದಂತೆಲ್ಲ ಚೆಕ್ ಮಾಡಿಸುವಂಥದ್ದು. ವಿಶೇಷವಾಗಿ ಕಣ್ಣಿಂದ ಈಗಾಗಲೇ ಸುಮಾರು ಒಂದು 450 ಜನಕ್ಕೂ ಜಾಸ್ತಿ ಇಲ್ಲಿ ತೋರಿಸಿರುವಂಥ ತಪಾಸಣೆ ಆಗಿದೆ. ಮತ್ತು ಕೆಲವರು ಅದರಲ್ಲಿ ಒಂದು 60 ಜನಕ್ಕೆ ಚಿಕಿತ್ಸೆ ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಾಗಿದೆ. ಅವ್ರಿಗೆ ನಾಳೆ ಸರ್ಜರಿ ಆಗುತ್ತೆ. 2 ದಿನ ಬಿಟ್ಟು ಮತ್ತೆ ಇಲ್ಲೇ ಕರೆದು ಅವ್ರನ್ನ ಮನೆಗಳಿಗೆ ಕಳಿಸುವಂಥದ್ದು, ಅಲ್ಲೇ ತಿಂಡಿ ಊಟ ಅವ್ರಿಗೆ ಅಲ್ಲೇನು ಕೂಡ ಸೌಕರ್ಯವನ್ನೆಲ್ಲವನ್ನು ಕೂಡ ಕಲ್ಪಿಸಿ ಅದನ್ನು ಮಾಡಿದ್ದಾರೆ. ಮತ್ತು ಮುಂದಿನ ಶನಿವಾರ ಥೈರಾಯ್ಡ್ ಟೆಸ್ಟ್ ಇರ್ಬೋದು, ಬೇರೆ ಬೇರೆ ಯಾವುದೇದು ಬ್ಲಡ್ ರಿಪೋರ್ಟ್ ಏನಿದೆ ಅದನ್ನು ಶನಿವಾರ ಕೊಡ್ತಕ್ಕಂಥದ್ದು. ಮತ್ತು ಕನ್ನಡಕವನ್ನು ಕೂಡ ಅವತ್ತೇ ಕೊಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟದ ರಿಲೇಟೆಡ್ ಯಾರ್ಯಾರಿಗೆ ಮೆಡಿಸಿನ್ಸ್ ಬೇಕಾಗಿದೆ ಅದನ್ನು ಕೂಡ ಶನಿವಾರ ಕೊಡೋದಕ್ಕೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ನಡೀತಾ ಇದೆ. ತುಂಬ ಚೆನ್ನಾಗಾಗಿದೆ. ಇವತ್ತಿನ ಬಂದಂಥ ಫಲಾನುಭವಿಗಳು ಭಾಳ ಖುಷಿಯಾಗಿ ಈ ಸವಲತ್ತನ್ನು ಸ್ವೀಕಾರ ಮಾಡಿ ತೆರಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಕ್ಯಾಂಪ್ನ ಕಾನ್ಸೆಪ್ಟ್ನೇ ಬದಲಾವಣೆ ಮಾಡಿದ್ದಾರೆ ನಮ್ಮ ಶಾಸಕರಾದ ಗೋಪಾಲಣ್ಣವರು. ಈ ಕಳೆದ 4 ಕ್ಯಾಂಪ್ಗಳಿಂದ ಮಾಸ್ಟರ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಮಾಸ್ಟರ್ ಚೆಕಪ್ ಮೀನ್ಸ್
ಹೆಣ್ಮಕ್ಳಿಗೆ ಥೈರಾಯ್ಡ್ ಟೆಸ್ಟ್ ಮಾಡುವಂಥದ್ದಿರಲಿ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡುವಂಥದ್ದಿರಲಿ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡುವಂಥದ್ದು, ಮತ್ತು ಲಿಪಿಡ್ ಪ್ರೊಫೈಲು, ECG, ಮತ್ತು ಅವಶ್ಯಕತೆ ಇರುವಂಥವ್ರಿಗೆ ಎಕೋಕಾರ್ಡಿಯೋಗ್ರಾಮ್ ಕೂಡ ಇಲ್ಲೇ ಮಾಡುವಂಥದ್ದನ್ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ವಿಭಿನ್ನತೆ ಮತ್ತು ಯಶಸ್ವಿಗೆ ಕಾರಣ ಆಗಿದೆ. ಈ ನಗರ ಪ್ರದೇಶದಲ್ಲಿ ಅನ್ನುವಂಥದ್ದೆಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಈ ಥರದ ಫೆಸಿಲಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವಿಭಿನ್ನವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಸ್ಟರ್ ಚೆಕಪ್ ಕಾನ್ಸೆಪ್ಟ್ ಅನ್ನ ಇತ್ತೀಚೆಗೆ ಕಳೆದ 4 ಕ್ಯಾಂಪಿಂದ ಮಾಸ್ಟರ್ ಚೆಕಪ್ ಮಾಡ್ತಾ ಇದೀವಿ. ಯಶಸ್ವಿಯಾಗಿದೆ ಕಾರ್ಯಕ್ರಮ. ಮತ್ತೆ ಇಲ್ಲಿನ ಸಾಮಾನ್ಯ ಜನರು ಕೂಡ ಬಂದು ಈ ಚಿಕಿತ್ಸೆಗೆ ಒಳಪಟ್ಟು ಈ ಟೆಸ್ಟ್ಗೆ ಒಳಪಟ್ಟಿದ್ದಾರೆ. ಹಾಗಾಗಿ ಇದು ರಿಸಲ್ಟ್ ಶನಿವಾರ ಸಿಗುತ್ತೆ. ಅದನ್ನ ಶಾಸಕರೇ ಬಂದು ವಿತರಣೆ ಮಾಡುವಂತ ಕೆಲಸ ಕಾರ್ಯಗಳು